ಸ್ಯಮಂತಕೋಪಾಖ್ಯಾನ. ಶ್ರೀಕೃಷ್ಣನು ಜರಾಸಂಧನ ಭಯದಿಂದ ದೂರವಾಗಿರಲು ಸಂಕಲ್ಪಿಸಿ ದೇವಶಿಲ್ಪಿ ವಿಶ್ವಕರ್ಮನಿಂದ ಪಶ್ಚಿಮ ಸಮುದ್ರದಲ್ಲಿ ಸರ್ವಲಕ್ಷಣ ಸಂಪನ್ನವೂ ಸರ್ವಾಲಂಕಾರ ಭೂಷಿತವೂ ಸರ್ವಫಲಪ್ರದವೂ ಸರ್ವರೋಗ ವಿನಾಶಕವೂ ಸರ್ವಕಾಮಪ್ರದವೂ ಆದ ದ್ವಾರಕೆ ಎಂಬ ಮಹಾಪಟ್ಟಣವನ್ನು ನಿರ್ಮಿಸಿದನು. ಅಲ್ಲಿ ಶ್ರೀಕೃಷ್ಣನು ಯಾದವ ಸಮೂಹದೊಡನೆ ವಾಸಿಸುತ್ತಿದ್ದನು. ಅವರೆಲ್ಲರೂ ಸತ್ಯಸಂಧರು, ಶ್ರೇಷ್ಠರು, ಸರ್ವಲಕ್ಷಣ ಸಂಪನ್ನರು, ಸರ್ವಶಕ್ತಿ ಯುಕ್ತಿ ವಿಶಾರದರು. ಶ್ರೀಕೃಷ್ಣನಾದರೂ ಸಮಸ್ತರಿಂದಲೂ ಜಗತ್ಕರ್ತನೆಂದು ಪೂಜಿಸಲ್ಪಡುತ್ತಿದ್ದನು. ಯಾದವರ ಅರಸನಾದ ಉಗ್ರಸೇನನಿಗೆ ಸತ್ರಾಜಿತು, ಪ್ರಸೇನಜಿತರೆಂಬ ಇಬ್ಬರು ಮಕ್ಕಳಿದ್ದರು. ಸತ್ರಾಜಿತನು ನಿರಶನ ವ್ರತದಿಂದ ಸೂರ್ಯನನ್ನು ಪ್ರಾರ್ಥಿಸಿ ಅವನ ಪ್ರಸಾದದಿಂದ ದಿನಕ್ಕೆ 8 ಮಣ ಬಂಗಾರವನ್ನು ಕೊಡುವ ಸ್ಯಮಂತಕ ರತ್ನವನ್ನು ಪಡೆದನು. ಆ ರತ್ನವನ್ನು ಕಂಠದಲ್ಲಿ ಧರಿಸಿ ದ್ವಾರಕಾ ನಗರಕ್ಕೆ ಬರುತ್ತಿದ್ದನು. ಶ್ರೀಕೃಷ್ಣನು ಆ ರತ್ನವನ್ನು ಕೇಳಿಯಾನೆಂಬ ಭಯದಿಂದ ಅದನ್ನು ತನ್ನ ತಮ್ಮನಾದ ಪ್ರಸೇನನಿಗೆ ಕೊಟ್ಟನು. ಹೀಗಿರಲು ಅವನ ತಮ್ಮನಾದ ಪ್ರಸೇನನು ಆ ರತ್ನವನ್ನು ಕತ್ತಿನಲ್ಲಿ ಕಟ್ಟಿಕೊಂಡು ಬೇಟೆಯಾಡಲು ಹೊರಟನು. ಆಗ ಒಂದು ಸಿಂಹವು ಪ್ರಸೇನನನ್ನು ಅವನ ಕುದುರೆಯನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ಹೋಯಿತು. ಕೂಡಲೇ ಅಲ್ಲಿಯೇ ಇದ್ದ ಜಾಂಬವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ಹೋದನು. ಅಲ್ಲಿ ತನ್ನ ಮಗಳು ತೂಗುತ್ತಿದ್ದ ತೊಟ್ಟಿಲಿಗೆ ಆ ಮಣಿಯನ್ನು ಕಟ್ಟಿ ಅಲಂಕಾರ ಮಾಡಿದನು. ಈ ಯಾವ ಸಂಗತಿಯೂ ಸತ್ರಾಜಿತನಿಗೆ ತಿಳಿಯದು. ಎಷ್ಟು ದಿನಗಳು ಕಳೆದರೂ ಪ್ರಸೇನನು ಬಾರದೆ ಶ್ರೀಕೃಷ್ಣನು ಮಣಿಯ ಆಸೆಗಾಗಿ ತನ್ನ ತಮ್ಮನನ್ನು ಕೊಂದು ಮಣಿಯನ್ನು ಅಪಹರಿಸಿರುವನೆಂದು ಸತ್ರಾಜಿತನು ಕೃಷ್ಣನನ್ನು ದೂಷಿಸಲಾರಂಭಿಸಿದನು. ಕೃಷ್ಣನಿಗೂ ಈ ವಿಚಾರ ತಿಳಿಯಿತು. ಈ ಅಪವಾದವನ್ನು ಕಳೆದುಕೊಳ್ಳಲು ಕೃಷ್ಣನು ಸತ್ರಾಜಿತುವೆ ಮೊದಲಾದ ಯಾದವರೊಡನೆ ಕಾಡಿಗೆ ಹೋದನು. ಅಲ್ಲಿ ಪ್ರಸೇನನು ಸತ್ತು ಬಿದ್ದಿರುವುದನ್ನು ಹಾಗೆಯೇ ಸ್ವಲ್ಪ ದೂರದಲ್ಲಿ ಸತ್ತು ಬಿದ್ದಿರುವ ಸಿಂಹವನ್ನು ಬಿಲದ ಬಳಿ ನೋಡಿದರು. ಕೃಷ್ಣನು ಸಕಲ ಯಾದವರನ್ನು ಬಿಲದ ಬಾಯಿಯ ಬಳಿ ನಿಲ್ಲಿಸಿ ತಾನೊಬ್ಬನೇ ಗುಹೆಯನ್ನು ಪ್ರವೇಶಿಸಿದನು. ಅಲ್ಲಿದ್ದ ಅರಮನೆಯಲ್ಲಿ ಒಂದು ತೊಟ್ಟಿಲು ಕಟ್ಟಿದ್ದಿತು. ಅದರ ಮೇಲ್ಭಾಗದಲ್ಲಿ ಪ್ರಕಾಶಮಾನವಾದ ರತ್ನವು ಕಟ್ಟಲ್ಪಟ್ಟಿತು. ಅಲ್ಲಿ ಜಾಂಬವಂತನ ಮಗಳಾದ ಜಾಂಬವತಿಯು ಸಿಂಹ ಪ್ರಸೇನಮವದೀತ್ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾರೋಧಿ ತವ ಹೇಷ ಸಮಂತಕಃ. ಪ್ರಸೇನನನ್ನು ಸಿಂಹವು ಕೊಂದಿತು. ಸಿಂಹವನ್ನು ಜಾಂಬವಂತನು ಕೊಂದು ಹಾಕಿದನು. ಕೋಮಲಾಂಗದ ಕಂದನೇ, ಅಳಬೇಡ, ಈ ಸ್ಯಮಂತಕ ಮಣಿಯು ನಿನ್ನದೇ, ಸುಖವಾಗಿ ಮಲಗಿ ನಿದ್ದೆ ಮಾಡು ಎಂದು ಹೇಳುತ್ತಾ ರತ್ನವನ್ನು ಮಗುವಿಗೆ ತೋರಿಸುತ್ತಾ ತೊಟ್ಟಿಲನ್ನು ತೂಗುತ್ತಿದ್ದಳು. ಕೃಷ್ಣನು ಅಲ್ಲಿಯೇ ನಿಂತು ಜಾಂಬವತಿಯನ್ನು ರತ್ನವನ್ನು ನೋಡುತ್ತಿದ್ದನು. ಜಾಂಬವತಿಯು ಕೃಷ್ಣನನ್ನು ಕಂಡು ಕೂಡಲೇ ಅಲ್ಲಿಂದ ಹೊರಟು ಹೋಗುವಂತೆ ಕೇಳಿದಳು. ಕೃಷ್ಣನು ನಕ್ಕು ತನ್ನ ಶಂಖವನ್ನು ಗಟ್ಟಿಯಾಗಿ ಊದಿದನು. ಕೂಡಲೇ ಜಾಂಬವಂತನು ಎದ್ದು ಬಂದನು. ಅವನಿಗೂ ಕೃಷ್ಣನಿಗೂ ಪರಸ್ಪರ 21 ದಿನ ಯುದ್ಧವಾಯಿತು. ತಾನು ಅಜಯನಾದರೂ ಕೃಷ್ಣನನ್ನು ಸೋಲಿಸಲು ಆಗದಿರುವುದನ್ನು ಗಮನಿಸಿ ಜಾಂಬವಂತನು ಈ ಕೃಷ್ಣನು ವಿಷ್ಣುವೇ ಸರಿ ಎಂದುಕೊಂಡು ತ್ರೇತಾಯುಗದ ಶ್ರೀರಾಮನನ್ನು ಸ್ಮರಿಸಿದನು. ಆಗ ಕೃಷ್ಣನೇ ಅವನಿಗೆ ರಾಮನಾಗಿ ಕಾಣಿಸಿಕೊಂಡನು. ಜಾಂಬವಂತನು ಆ ಸ್ಯಮಂತಕ ಮಣಿಯನ್ನು, ಕನ್ಯಾಮಣಿಯನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿದನು. ಗುಹೆಯ ಬಾಗಿಲಲ್ಲಿ ಬಹಳ ಕಾಲವಿದ್ದು ಕೃಷ್ಣನು ಬಾರದಿರಲು ಯಾದವರೆಲ್ಲ ಪಟ್ಟಣಕ್ಕೆ ಹಿಂದಿರುಗಿದ್ದರು. ಆದ್ದರಿಂದ ಕೃಷ್ಣನು ಸ್ಯಮಂತಕ ಮಣಿ ಮತ್ತು ಕನ್ಯಾಮಣಿಯೊಡನೆ ಪಟ್ಟಣಕ್ಕೆ ಹಿಂದಿರುಗಿ ಅವರಿಗೆ ಅಲ್ಲಿ ನಡೆದ ವಿಷಯವನ್ನೆಲ್ಲ ತಿಳಿಸಿದನು. ಎಲೆ ಯಾದವರಿರ, ಗಣಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟಿದ್ದನು. ನಾನು ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಶಾಪಗ್ರಸ್ತನಾದ ಚಂದ್ರನನ್ನು ನೋಡಿದ್ದರಿಂದ ಅಪವಾದವು ತಪ್ಪಲಿಲ್ಲ. ಹೀಗೆ ಹೇಳಿ ಕೃಷ್ಣನು ತಾನು ತಂದಿದ್ದ ಸ್ಯಮಂತಕ ರತ್ನವನ್ನು ಸತ್ರಾಜಿತುವಿನಿಗೆ ಕೊಟ್ಟನು. ನಂತರ ಸತ್ರಾಜಿತುವು ತನ್ನ ಮಗಳಾದ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಟ್ಟನು. ಆ ರತ್ನವನ್ನು ಅವಳಿಗೆ ಬಳುವಳಿಯಾಗಿ ಕೊಟ್ಟನು. ಕೃಷ್ಣನು ಸತ್ಯಭಾಮೆಯೊಡನೆ ದ್ವಾರಕೆಗೆ ಹಿಂದಿರುಗಿದನು. ಯಾರೇ ಆಗಲಿ ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಚಂದ್ರ ದರ್ಶನ ಮಾಡಿದರೆ ಈ ಸ್ಯಮಂತಕೋಪಾಖ್ಯಾನವನ್ನು ಕೇಳಿ ತಮಗೆ ಬಂದ ಅಪವಾದವನ್ನು ಪರಿಹರಿಸಿಕೊಳ್ಳಬಹುದು. ಅವರ ವಿಘ್ನಗಳೆಲ್ಲವೂ ಪರಿಹಾರವಾಗಿ ಸರ್ವ ಕಾರ್ಯ ಸಿದ್ಧಿಯೂ ಜಯವೂ ಪಾಪಕ್ಷಯವೂ ಉಂಟಾಗುತ್ತದೆ. ವಿದ್ಯಾರ್ಥಿಯು ವಿದ್ಯೆಯನ್ನು, ಧನಾರ್ಥಿಯು ಧನವನ್ನು, ಇತರರು ಅವರವರ ಇಷ್ಟಾರ್ಥಗಳನ್ನು ಪಡೆದು ಸುಖದಿಂದ ಇದ್ದು ಕೊನೆಗೆ ಮೋಕ್ಷವನ್ನು ಪಡೆಯುವರು ಎಂಬಲ್ಲಿಗೆ ಸ್ಯಮಂತಕೋಪಾಖ್ಯಾನ ಸಂಪೂರ್ಣವು.